ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. IPL ಮ್ಯಾಚ್ ಅನ್ನ ನೇರವಾಗಿ ನೋಡಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇದ್ದೇ ಇರುತ್ತೆ. ಬಟ್ IPL ಟಿಕೆಟ್ ಅನ್ನ ಹೆಂಗ್ ಪಡ್ಕೊಳ್ಳೋದು, ಯಾವುದು ನಿಜ ಟಿಕೆಟ್ ಸಿಗುತ್ತೆ ನಮಗೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಆಲ್ರೆಡಿ ನೋಡಿ ಫೇಕ್ ಟಿಕೆಟ್ ಗಳನ್ನ ಹಂಚಿಕೆ ಮಾಡುವಂತಹ ಜಾಲ ಆಕ್ಟಿವ್ ಆಗಿದೆ ಅಂತೆ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ಸ್ವಲ್ಪ ಟಿಕೆಟ್ ಪಡೆದುಕೊಳ್ಳೋಕೆ ಮುನ್ನ ಕ್ರಾಸ್ ವೆರಿಫೈ ಮಾಡಿ ಯಾವುದು ನಿಜವಾದ ಟಿಕೆಟ್ ಅಂತ. IPL ಪ್ರೇಮಿಗಳಿಗೆ ಇಲ್ಲಿದೆ ಬಿಗ್ ನ್ಯೂಸ್. IPL ಟಿಕೆಟ್ ಬೇಕಾ? ಮೊದಲು ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. IPL ಪ್ರೇಮಿಗಳಿಗೆ ಇಲ್ಲಿದೆ ಬಿಗ್ ಶಾಕಿಂಗ್ ನ್ಯೂಸ್. IPL ಟಿಕೆಟ್ ಬೇಕಾ? ಹಾಗಾದ್ರೆ ಮೊದಲು ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡ್ಬಿಡಿ. ಕಾರಣ ಕ್ರಿಕೆಟ್ ನೋಡೋ ಕ್ರೇಜ್ಗೆ ಯಾಮಾರಿದ್ರೆ ನಿಮ್ಮ ಕಥೆ ಮುಗಿದು ಹೋಗುತ್ತೆ. ನಿಮಗೆ ಟಿಕೆಟ್ ಸಿಗಲ್ಲ, ಜೇಬ್ ಕೂಡ ಖಾಲಿ ಆಗುತ್ತೆ. ಹುಷಾರ್ ಅಂತ ಅಲರ್ಟ್ ಮಾಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಕಾಸಿಗಾಗಿ ಕಮಾಯಿ ಶುರುವಾಗಿದೆ. ಇದನ್ನೇ ದಂಧೆ ಮಾಡ್ಕೊಳ್ತಿದ್ದಾರೆ ಕೆಲವರು ಅಂತ. ಫೇಕ್ ಅಕೌಂಟ್ ತೆರೆದು ಟಿಕೆಟ್ ಸೇಲ್ ಅಂತ ಪೋಸ್ಟ್ ಮಾಡ್ತಿದ್ದಾರೆ ಕೆಲವರು. IPL ಟಿಕೆಟ್ ಬೇಕಿದ್ರೆ ಮೆಸೇಜ್ ಮಾಡಿ ಅಂತ ಪೋಸ್ಟ್ ಬೇರೆ ಹಾಕಿದ್ದಾರಂತೆ. ಆ ರೀತಿ ಫೇಕ್ ಅಕೌಂಟ್ಗಳ ದರ್ಬಾರ್ ಜಾಸ್ತಿ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಹೌದು, ಬಹುತೇಕ ಜನ IPL ಮ್ಯಾಚ್ ಗಳನ್ನ ನೇರವಾಗಿ ನೋಡಬೇಕು, ನೇರವಾಗಿ ಎಂಜಾಯ್ ಮಾಡಬೇಕು, ಆ ಮ್ಯಾಚ್ ಗಳನ್ನ ನೋಡಿ ಅಂತ ಭಾವಿಸಿರ್ತೀರಿ. ಆದ್ರೆ ಟಿಕೆಟ್ ಹೆಂಗ್ ಸಿಗುತ್ತೆ ಅದನ್ನ ಯೋಚನೆ ಮಾಡುವಾಗ ಈ ರೀತಿ ಸೋಷಿಯಲ್ ಮೀಡಿಯಾ ಚೆಕ್ ಮಾಡಿದಾಗ ಫೇಕ್ ಅಕೌಂಟ್ಗಳ ಜಾಲ ಓಪನ್ ಆಗುತ್ತೆ ಅಂತ. ಅಲ್ಲಿ ನಿಮ್ಗೆ ಟಿಕೆಟ್ ಬೇಕಾ? ಹಂಗಾದ್ರೆ ಒಂದು ಮೆಸೇಜ್ ಮಾಡಿ ಅಂತ ಕೇಳ್ತಾರೆ, ದುಡ್ಡು ಹಾಕಿಸ್ಕೊಳ್ತಾರೆ, ದುಡ್ಡು ಹೋಗುತ್ತೆ, ಈ ಕಡೆ ಟಿಕೆಟ್ ನಿಮ್ಗೆ ಸಿಗೋದಿಲ್ಲ. ಹಂಗಾಗಿ ಹುಷಾರಾಗಿರಿ ಅಂತ. IPL ಡೇಟ್ ಅನೌನ್ಸ್ ಆಗ್ತಾ ಇದ್ದಂತೆ ಆಕ್ಟಿವ್ ಆಗಿದೆ ಅಂತೆ ಲಕ್ಷಕ್ಕೂ ಹೆಚ್ಚು ಅಕೌಂಟ್ಸ್. ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಕ್ಕೂ ಹೆಚ್ಚು ಫೇಕ್ ಅಕೌಂಟ್ಸ್ ಆಕ್ಟಿವ್ ಆಗಿದೆ. ಟಿಕೆಟ್ ಬೇಕಾ ಅಂತ ಮೆಸೇಜ್ ಮಾಡೋರ ವಿರುದ್ಧ ಪೊಲೀಸರು ಸಮರ ಸಾರೋದಕ್ಕೆ ಮುಂದಾಗ್ತಿದ್ದಾರೆ. ನಕಲಿ ಅಕೌಂಟ್ಗಳ ಬಗ್ಗೆ ಸೀರಿಯಸ್ ಆಗಿ ತನಿಖೆಗೆ ಕಮಿಷನರ್ ಸೂಚನೆ ಕೊಟ್ಟಿದ್ದಾರಂತೆ. IPL ಮುಗಿಯೋ ತನಕ ಕೂಡ ಅಲರ್ಟ್ ಆಗಿರೋದಕ್ಕೆ ವಿಶೇಷ ತಂಡಗಳ ರಚನೆ ಆಗಿದೆ. ಸೈಬರ್ ಠಾಣಾ ವ್ಯಾಪ್ತಿಯಲ್ಲಿ ವಿಶೇಷ ತಂಡಗಳನ್ನ ರಚನೆ ಮಾಡಿ ಅಲರ್ಟ್ಗೆ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ನಕಲಿ ಅಕೌಂಟ್ ನಂಬಿ ಹಣ ಹಾಕಬೇಡಿ ಅಂತ ಪೊಲೀಸರು ಜಾಗೃತಿ ಮೂಡಿಸುವ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. IPL ಡೇಟ್ ಅನೌನ್ಸ್ ಆಗ್ತಾ ಇದ್ದಂತೆ ಈ ರೀತಿ ಲಕ್ಷಕ್ಕೂ ಫೇಕ್ ಅಕೌಂಟ್ಗಳು ಆಕ್ಟಿವ್ ಆಗುತ್ತೆ ಅಂದ್ರೆ ಎಷ್ಟರ ಮಟ್ಟಿಗೆ ಈ ಜಾಲ ದೊಡ್ಡದಿದೆ ಅಂತ. ದುಡ್ಡು ಮಾಡೋದಕ್ಕೆ ಈ ಗ್ಯಾಂಗ್ ಆಕ್ಟಿವ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್ ಕುಮಾರ್, ಮೋಸ್ಟ್ಲಿ ಕಾಯ್ತಾ ಇದ್ರು ಅಂತ ಅನ್ಸುತ್ತೆ ಈ ಜಾಲ ಅಥವಾ ಈ ಗ್ಯಾಂಗ್. ಯಾವಾಗ IPL ಮ್ಯಾಚ್ ಶುರುವಾಗುತ್ತೆ ಇದನ್ನೇ ದಂಧೆ ಮಾಡ್ಕೊಳ್ಳೋಣ, ಇದ್ರಲ್ಲೇ ದುಡ್ಡು ಮಾಡ್ಕೊಳ್ಳೋಣ ಅಂತ ಹೆಂಗೆ ಜಾಗೃತಿ ಮೂಡಿಸೋ ಕೆಲಸಗಳಾಗ್ತಾ ಇದೆ ಪೊಲೀಸ್ ಇಲಾಖೆಯಿಂದ ಅಂತ, ಜನರಿಗೆ ಅಲರ್ಟ್ ಮಾಡೋ ಕೆಲಸ ಹೆಂಗಾಗ್ತಾ ಇದೆ ಅಂತ? ಖಂಡಿತವಾಗ್ಲೂ ಶ್ರುತಿ, ಏನಂದ್ರೆ IPL ಟಿಕೆಟ್ ಅಂದ್ರೆ ಸಾಕು, ಬರೀ ಬೆಂಗಳೂರು ಅಷ್ಟೇ ಅಲ್ಲದೆ ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತ ಜಿಲ್ಲೆ ಆಗಿರ್ಬೋದು, ತಾಲೂಕ್ ಆಗಿರ್ಬೋದು, ಅಲ್ಲಿಂದನೂ ಕೂಡ ಫ್ಯಾನ್ಸ್ ಬರ್ತಾರೆ, ಮತ್ತೆ ಹೊರ ರಾಜ್ಯಗಳಿಂದನೂ ಕೂಡ ಫ್ಯಾನ್ಸ್ ಬರ್ತಾರೆ. ಇನ್ನು ಅದನ್ನ ಬಂಡವಾಳ ಮಾಡಿಕೊಂಡು ಸೈಬರ್ ವಂಚನೆ ಮಾಡೋದಕ್ಕೂ ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಈಗಾಗಲೇ ಸೈಬರ್ ವಂಚಕರು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು, ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಅಕೌಂಟ್ಗಳು ಕೂಡ ಈಗಾಗಲೇ ಓಪನ್ ಆಗಿದೆ. ಅದರಲ್ಲೂ ಕೂಡ ಫೇಕ್ ಅಕೌಂಟ್ಗಳೇ ಬಹುತೇಕವಾಗಿ ಓಪನ್ ಆಗಿರುವಂತದ್ದು. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. IPL ಮ್ಯಾಚ್ ನೋಡ್ಬೇಕು ಅನ್ನೋ ಉತ್ಸಾಹ ಓಕೆ, ಬಟ್ ಅದರಲ್ಲಿ ನೀವು ಹೆಂಗೆಂಗೋ ದುಡ್ಡು ಕಳ್ಕೊಳಕ್ ಹೋಗ್ಬೇಡಿ ಅಂತ. ಯಾರನ್ನ ನಂಬ್ಕೊಂಡು ಟಿಕೆಟ್ ಸಿಗುತ್ತೆ ಅಂತ ದುಡ್ಡು ಕೊಡಕ್ ಹೋಗ್ಬೇಡಿ, ಸ್ವಲ್ಪ ಹುಷಾರಾಗಿರಿ ಅಂತ ಅಷ್ಟೇ.